ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕಂಡುಬರುವಂತಹ 5 ಹಿಡನ್ ಆಗಿರುವಂಥ ಟ್ರಿಕ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಯಾವುದೊಂದು ಟ್ರಿಕ್ಸ್ಗಳನ್ನ ಮಿಸ್ ಮಾಡ್ಕೋಬಾರ್ದಂದರೆ ಈ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಯ್, ನಾನು ಸಂದೀಪ್, ನೀವು ನೋಡ್ತಾ ಇರೋ S4OND ಯೂಟ್ಯೂಬ್ ಚಾನಲ್. ಮೊದಲನೇ ಟ್ರಿಕ್ ಬಂದು ಆ್ಯಡ್ ಕಸ್ಟಮೈಸೇಬಲ್ ಲಿಂಕ್. ಮುಂಚೆ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಯಾರೆಲ್ಲ ತಮ್ಮ ಅಕೌಂಟ್ಸ್ಗಳಲ್ಲಿ 10,000ಕ್ಕಿಂತ ಹೆಚ್ಚು ಫಾಲೋವರ್ಸ್ಗಳನ್ನ ಹೊಂದಿದ್ರು ಅಂಥವರು ಮಾತ್ರ ತಮ್ಮ ಸ್ಟೋರೀಸ್ಗಳಲ್ಲಿ ಸ್ವೈಪಬಲ್ ಲಿಂಕ್ನ ಆ್ಯಡ್ ಮಾಡ್ಬೋದಾಗಿತ್ತು. ಆದರೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಯಾರು ಬೇಕಾಗಿದ್ದರೂ ಕೂಡ ತಮ್ಮ ಸ್ಟೋರಿಗಳಲ್ಲಿ ಈ ರೀತಿ ಒಂದು ಲಿಂಕ್ನ ಆ್ಯಡ್ ಮಾಡಿ ಶೇರ್ ಮಾಡ್ಬೋದು. ಈ ಒಂದು ಫೀಚರ್ನ ನೀವು ಕೂಡ ಬಳಸಬೇಕಾಗಿದ್ದರೆ ಮೊದಲಿಗೆ ನಿಮ್ಮ ಸ್ಟೋರಿ ಟ್ಯಾಬಿಗೆ ಯಾವುದಾದ್ರೂ ಒಂದು ಇಮೇಜ್ ಅಥವಾ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆ ಕಾಣುವಂತಹ ಸ್ಟಿಕ್ಕರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಆಗ ನಿಮಗಿಲ್ಲಿ ಲಿಂಕ್ ಐಕಾನ್ ಕಾಣಿಸ್ತಾ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡೋ ಮುಖಾಂತರ ನೀವು ಕಾಪಿ ಮಾಡಿಕೊಂಡಂತಹ ಲಿಂಕ್ನ ಇದರಲ್ಲಿ ಪೇಸ್ಟ್ ಮಾಡಿ. ಅದಾದಮೇಲೆ ನಿಮ್ಗೆ ಬೇಕಾಗಿದ್ದರೆ ನೀವು ಪೇಸ್ಟ್ ಮಾಡಿದಂತಹ ಲಿಂಕಿನ ಬದಲಿಗೆ ನಿಮ್ಗೆ ಇಷ್ಟ ಆಗುವಂತಹ ಹೆಸರನ್ನು ಟೈಪ್ ಮಾಡಿ ಸ್ಟೋರಿಗೆ ಲಿಂಕ್ನ ಆ್ಯಡ್ ಮಾಡಿಕೊಡಿ. ಎರಡನೇ ಟ್ರಿಕ್ ಬಂದು ನೋ ಪಾಸ್ಟ್ ಕಮೆಂಟ್ಸ್. ಇಲ್ಲಿ ತನಕ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮುಖಾಂತರ ಯಾರ್ಯಾರ ಪೋಸ್ಟಿಗೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋ ಆಸೆ ಇದ್ದರೆ ನಿಮ್ಮ ಇನ್ಸ್ಟಾ ಪ್ರೊಫೈಲ್ನಲ್ಲಿ ಮೇಲ್ಗಡೆ ಕಾಣುವಂತಹ 3 ಲೈನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಯುವರ್ ಆ್ಯಕ್ಟಿವಿಟಿ ಟ್ಯಾಬ್ನ ಓಪನ್ ಮಾಡ್ಕೊಳ್ಳಿ. ನಂತರ ನೀವಿಲ್ಲಿ 3ನೇ ಆಪ್ಷನ್ ಆದ ಇಂಟ್ರ್ಯಾಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಮೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ನನ್ನ ಅಕೌಂಟ್ ಮುಖಾಂತರ ಯಾರ್ಯಾರ ಪೋಸ್ಟಿಗೆಲ್ಲ ಕಮೆಂಟ್ಸ್ ಮಾಡಿದ್ದೀನಿ ಅಂತ ಇಲ್ಲಿ ಶೋ ಆಗ್ತಾ ಇದೆ. ನೀವು ಕೂಡ ಇದೇ ರೀತಿ ನಿಮ್ಮ ಅಕೌಂಟ್ನಲ್ಲಿ ನೀವು ಯಾರ್ಯಾರ ಪೋಸ್ಟಿಗೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ ಅಂತ ಇದೇ ರೀತಿ ನೀವು ತಿಳ್ಕೊಬೋದು. ಮುಖ್ಯವಾಗಿ ನೀವು ತುಂಬ ಹಿಂದೆ ಯಾರ ಪೋಸ್ಟಿಗೆ ಕಮೆಂಟ್ ಮಾಡಿದ್ದೀರಾ ಅಂತ ತಿಳ್ಕೊಬೇಕಂದ್ರೆ ಫಿಲ್ಟರ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದರೂ ಆ ಒಂದು ಕಮೆಂಟ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಈ ಒಂದು ಸ್ಕ್ರೀನ್ ಮುಖಾಂತರನೇ ಆ ಒಂದು ಕಮೆಂಟ್ನ ಡಿಲೀಟ್ ಮಾಡ್ಕೊಬೋದು. ಮೂರನೇ ಟ್ರಿಕ್ ಬಂದು ಸೀಕ್ರೆಟ್ಲಿ ವ್ಯೂ ಸಮ್ವನ್ಸ್ ಇನ್ಸ್ಟಾ ಸ್ಟೋರಿ. ಈ ಒಂದು ಟ್ರಿಕ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಮುಂಚೆ ಯಾರೆಲ್ಲ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಬ್ಲಿಕ್ ಮಾಡಿರ್ತಾರೋ ಅಂಥವರ ಅಕೌಂಟಿನ ಸ್ಟೋರಿನ ಮಾತ್ರ ನೀವು ಸೀಕ್ರೆಟಾಗಿ ವ್ಯೂ ಮಾಡ್ಬೋದು. ಹಾಗಾಗಿ ನೀವು ಅಂಥವರ ಸ್ಟೋರಿನ ಸೀಕ್ರೆಟಾಗಿ ವ್ಯೂ ಮಾಡಬೇಕಾಗಿದ್ರೆ instadp.com ಅನ್ನೋ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅದಾದಮೇಲೆ ನೀವು ಯಾರ ಸ್ಟೋರಿನ ಸೀಕ್ರೆಟಾಗಿ ವ್ಯೂ ಮಾಡಬೇಕೋ ಅಂಥವರ ಯೂಸರ್ ನೇಮ್ನ ಈ ಒಂದು ವೆಬ್ಸೈಟ್ನಲ್ಲಿ ಎಂಟರ್ ಮಾಡಿ ಸರ್ಚ್ ಮಾಡಿ. ಅದಾದಮೇಲೆ ನೀವು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಬಂದು ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲೋಡ್ ಮಾಡಿ ಅವರು ಆ್ಯಡ್ ಮಾಡಿದಂತಹ ಸ್ಟೋರಿನ ಸೀಕ್ರೆಟಾಗಿ ನಿಮಗೆ ವ್ಯೂ ಮಾಡ್ತಾ ಇರುತ್ತೆ. ಹಾಗೆ ನಿಮಗೆ ಬೇಕಾಗಿದ್ದರೆ ಆ ಒಂದು ಸ್ಟೋರಿನ ನಿಮ್ಮ ಗ್ಯಾಲರಿಗೂ ಕೂಡ ನೀವು ಸೇವ್ ಮಾಡ್ಕೋಬೋದು. 4ನೇ ಟ್ರಿಕ್ ಬಂದು ಆ್ಯಡ್ ಹೈಲೈಟ್ ಸ್ಟೋರಿ ಟು ರೀಲ್ಸ್. ಇನ್ಸ್ಟಾಗ್ರಾಮ್ನಲ್ಲಿ ನೀವೀಗ ತುಂಬಾ ಸುಲಭವಾಗಿ ಹೈಲೈಟ್ ಸ್ಟೋರಿನ ರೀಲ್ಸ್ನಲ್ಲಿ ಶೇರ್ ಮಾಡ್ಕೋಬೋದು. ಇದಕ್ಕಾಗಿ ನಿಮ್ಮ ಅಕೌಂಟಿನ ಹೈಲೈಟ್ಸ್ ಟ್ಯಾಬ್ನ ಓಪನ್ ಮಾಡಿ. ನಂತರ ಕೆಳಗಡೆ ಕಾಣುವಂತಹ ರೀಲ್ಸ್ ಲೋಗೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಬಂದು ಆಟೋಮೆಟಿಕ್ಕಾಗಿ ನಿಮ್ಮ ಹೈಲೈಟ್ ಸ್ಟೋರಿಗೆ ಶೂಟ್ ಆಗುವಂತಹ ಮ್ಯೂಸಿಕ್ನ ಲೋಡ್ ಮಾಡುತ್ತೆ. ಅದಾದಮೇಲೆ ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಿಮ್ಗೆ ಇಷ್ಟವಾಗುವಂತಹ ಎಫೆಕ್ಟ್ಸ್ಗಳನ್ನ ನಿಮ್ಮ ಹೈಲೈಟ್ ಸ್ಟೋರಿಗೆ ಆ್ಯಡ್ ಮಾಡಿಕೊಂಡು ರೀಲ್ಸ್ನಲ್ಲಿ ಆ ಒಂದು ಹೈಲೈಟ್ ಸ್ಟೋರಿನ ಶೇರ್ ಮಾಡ್ಕೊಳ್ಳಿ. ಕೊನೆಯ 5ನೇ ಟ್ರಿಕ್ ಬಂದು ರೀಡ್ ಮೆಸೇಜ್ ವಿತೌಟ್ ನೋಯಿಂಗ್ ದೆಮ್. ನೀವೀಗ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಸುಲಭವಾಗಿ ಬೇರೆಯವರು ನಿಮಗೆ ಸೆಂಡ್ ಮಾಡುವಂತಹ ಮೆಸೇಜ್ನ ಸೀಕ್ರೆಟಾಗಿ ವ್ಯೂ ಮಾಡ್ಬೋದು. ಇದಕ್ಕಾಗಿ ನೀವು ಮೊದಲಿಗೆ ಯಾರೊಬ್ಬರು ನಿಮಗೆ ಸೆಂಡ್ ಮಾಡುವಂತಹ ಮೆಸೇಜ್ನ ಸೀಕ್ರೆಟಾಗಿ ವ್ಯೂ ಮಾಡಬೇಕೋ ಅವರ ಪ್ರೊಫೈಲ್ಗೆ ಹೋಗಿ ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗಿಲ್ಲಿ ರಿಸ್ಟ್ರಿಕ್ಟ್ ಅಂತ ಕಾಣಿಸ್ತಾ ಇರುತ್ತೆ. ನೀವು ರಿಸ್ಟ್ರಿಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಆ ಒಂದು ವ್ಯಕ್ತಿಗೆ ಯಾವುದೇ ಒಂದು ನೋಟಿಫಿಕೇಷನ್ ಹೋಗ್ತಾ ಇರಲ್ಲ. ನೀವು ರಿಸ್ಟ್ರಿಕ್ಟ್ ಮಾಡಿದ ನಂತರ ಆ ಒಂದು ವ್ಯಕ್ತಿ ನಿಮಗೆ ಸೆಂಡ್ ಮಾಡುವಂಥ ಮೆಸೇಜ್ ಬಂದು ನಿಮ್ಮ ಅಕೌಂಟಿನಲ್ಲಿ ಮೆಸೇಜ್ ರಿಕ್ವೆಸ್ಟಿಗೆ ಮೂವ್ ಆಗಿರುತ್ತೆ. ನೀವು ಮೆಸೇಜ್ ರಿಕ್ವೆಸ್ಟ್ನಲ್ಲಿ ಆ ಒಂದು ವ್ಯಕ್ತಿ ಸೆಂಡ್ ಮಾಡುವಂತಹ ಮೆಸೇಜ್ನ ವ್ಯೂ ಮಾಡೋದ್ರಿಂದ ಆ ಒಂದು ವ್ಯಕ್ತಿಗೆ ಯಾವುದೇ ರೀತಿ ಕ್ಲೂ ಸಿಗ್ತಾ ಇರಲ್ಲ ನೀವು ಅವನ ಮೆಸೇಜ್ನ ರೀಡ್ ಮಾಡಿದ್ದೀರಾ ಅಂತ. ಇವಿಷ್ಟು ಇನ್ಸ್ಟಾಗ್ರಾಮ್ನ 5 ಹಿಡನ್ ಟ್ರಿಕ್ಸ್ಗಳು. ಇಲ್ಲಿ ತೋರಿಸಿದಂತಹ ಟ್ರಿಕ್ಸ್ಗಳೇನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇದೇ ರೀತಿ ಹೆಚ್ಚು ವೀಡಿಯೋಸ್ಗಳನ್ನ ತಿಳ್ಕೊಳ್ಳೋ ಆಸೆ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ.